Let us continue with the JIT system concept. Methodology in implementation of JIT. ಸೊ ನೀವು ಒಂದು JIT ಸಿಸ್ಟಮ್ನ ಇಂಪ್ಲಿಮೆಂಟ್ ಮಾಡ್ಕೋಬೇಕಾದಾಗ ಸೊ ಏನೇನು ಕಾನ್ಸೆಪ್ಟ್ಸ್ಗಳನ್ನ ನೀವು ಮೈಂಡಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ. ಒಂದು ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್. ಸೊ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಬಂದು ಏನು ಅಂತ ಅಂದರೆ ಸೊ ನಿಮ್ಮ ಓವರಾಲ್ ಇನ್ವೆಂಟ್ರೀಸ್ನ ಅಥವಾ ನಿಮ್ಮ ಒಂದು ಓವರಾಲ್ ಸ್ಟಾಕ್ನ ಒಂದು ಪ್ರಾಪರ್ ಮೇಂಟೆನೆನ್ಸ್ನ ಮಾಡೋದು ಒಂದು ಮೇಜರ್ ಕಾನ್ಸೆಪ್ಟ್ ಇರುತ್ತೆ ಯಾವುದು ನಿಮ್ಮ JIT ಸಿಸ್ಟಮಲ್ಲಿ. ಸೊ ದಟ್ ಈಸ್ ವಾಟ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್. ಸೆಕೆಂಡ್, ಸ್ಮಾಲರ್ ಬ್ಯಾಚಸ್ ಆಫ್ ಪ್ರೊಡಕ್ಷನ್. ಸೊ ನಿಮ್ಮ JIT ಸಿಸ್ಟಮಲ್ಲಿ ಏನಾಗುತ್ತೆ, ನಿಮ್ಮ ಒಂದು ಪ್ರೊಡಕ್ಷನ್ ಏನಾಗ್ತಾ ಹೋಗುತ್ತೆ, ಕ್ವಾಂಟಿಟೀಸು ಸೊ ಸ್ಮಾಲ್ ಲಾಟ್ಸಲ್ಲಿ ಏನಾಗ್ತಾ ಹೋಗುತ್ತೆ, ಸೊ ಮೂವ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ವಾಟ್ ದ ಸ್ಮಾಲರ್ ಬ್ಯಾಚಸ್ ಆಫ್ ಪ್ರೊಡಕ್ಷನ್. ದೆನ್ ಪ್ರೊಡಕ್ಷನ್ ಲೇಔಟ್. ಸೊ ನಿಮ್ಮದೇ ಆದಂಥ ಒಂದು ಪ್ರಾಪರ್ ಪ್ರೊಡಕ್ಷನ್ ಲೇಔಟ್ ಒಂದು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಸೊ ಯಾವ ರೀತಿ ಒಂದು ಮೂವ್ಮೆಂಟ್ ಆಫ್ ಗೂಡ್ಸು ರಾ ಮೆಲ್ಟ್ ಕನ್ವರ್ಷನ್ ಆಫ್ ರಾ ಮೆಟೀರಿಯಲ್ ಇಂಟು ಫಿನಿಶ್ ಗುಡ್ ಆಗಿ ಯಾವ ರೀತಿ ಮೂವ್ ಆಗಬೇಕು ಅನ್ನೋದನ್ನ ನೀವು ಪ್ರಾಪರ್ ಲೇಔಟ್ ಮಾಡ್ಕೊಳ್ಬೇಕಾಗುತ್ತೆ. And Kanban. So Kanban, it is one of the tool that can be used to implement the Kanban to manage the work at a personal and organization level ಅಂತ. ಅಂದರೆ ಅರ್ಥ ಏನು, ಕ್ಯಾನ್ಬನ್ ಬೋರ್ಡ್ಸ್ ಅನ್ನೋದು ಏನಾಗುತ್ತೆ, ಒಂದು ಯೂಶಲಿ ನಿಮ್ಮ ವರ್ಕು ಯಾವ ರೀತಿ ಸ್ಟೇಜಸ್ಲಿ ಮೂವ್ ಆಗಬೇಕು, ಯಾವ ರೀತಿ ಪ್ರೋಸೆಸ್ಸಲ್ಲಿ ಮೂವ್ ಆಗಬೇಕು ಅನ್ನೋದನ್ನ ಒಂದು ಫ್ಲೋನ ಹೇಳಿಕೊಡುತ್ತೆ ಯಾವುದು ನಿಮ್ಮ ಒಂದು ಕ್ಯಾನ್ಬನ್ ಸಿಸ್ಟಮ್ ಅನ್ನೋದು. ದೆನ್ ಫ್ಲೆಕ್ಸಿಬಲ್ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್. ಸೊ ಈ ಒಂದು ಫ್ಲೆಕ್ಸಿಬಲ್ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ನ ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. We have a last concept in our module number 5. Then reducing process time. ಸೊ ನಿಮ್ಮ ಪ್ರೋಸೆಸ್ ಟೈಮ್ನ ಯಾವ ರೀತಿ ರಿಡಕ್ಷನ್ ಮಾಡ್ಬೋದು ಅನ್ನೋದನ್ನ ನೀವು ಯೋಚನೆ ಮಾಡಬೇಕಾಗುತ್ತೆ JIT ಸಿಸ್ಟಮಲ್ಲಿ. ಸಪ್ರೇಷನ್ ಆಫ್ ವ್ಯಾಲ್ಯೂ ಆಡೆಡ್ ಫಂಕ್ಷನ್. ಸೊ ನಿಮ್ಮ ಒಂದು JIT ಸಿಸ್ಟಮು ಏನು ಅಂತ ಅಂದರೆ ಒಂದು ವ್ಯಾಲ್ಯೂ ಆಡೆಡ್ ಫಂಕ್ಷನ್ ಮತ್ತು ನಾನ್ ವ್ಯಾಲ್ಯೂ ಆಡೆಡ್ ಫಂಕ್ಷನ್ಸ್ಗಳನ್ನ ಏನು ಮಾಡುತ್ತೆ, ಸೆಗ್ರಿಗೇಟ್ ಮಾಡ್ತಾ ಹೋಗುತ್ತೆ. ಒಂದು ಪ್ರಾಪರ್ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಸಿಸ್ಟಮ್ನ ತಗೊಂಡು ಬರುತ್ತೆ ಒಂದು ಆರ್ಗನೈಸೇಷನಲ್ಲಿ. ದೆನ್ ಪ್ರೋಸೆಸ್ ಕೇಪಬಿಲಿಟಿ. ಒಂದು ಓವರಾಲ್ ಪ್ರೊಡಕ್ಷನ್ ಪ್ರೋಸೆಸ್ನ ಒಂದು ಕೇಪಬಿಲಿಟಿನ ಏನು ಮಾಡ್ತಾ ಹೋಗುತ್ತೆ, ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಓವರಾಲ್ ಕ್ವಾಲಿಟಿನ ನೀವೇನು ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಕಂಟಿನ್ಯೂಸ್ ಇಂಪ್ರೂವ್ಮೆಂಟನ್ನ ನೀವು ನೋಡ್ತಾ ಹೋಗ್ಬೋದು. ಎಂಪ್ಲಾಯಿ ಪಾರ್ಟಿಸಿಪೇಷನ್. ಸೊ ಈ ಒಂದು JIT ಸಿಸ್ಟಮ್ನ ಪ್ರಾಪರಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಂದರೆ ಸೊ ದೇರ್ ಶುಡ್ ಬಿ ಸಮಥಿಂಗ್ ಕಾಲ್ಡ್ ಆಸ್ ಎಂಪ್ಲಾಯಿ ಪಾರ್ಟಿಸಿಪೇಷನ್ ಇಸ್ ರಿಕ್ವೈರ್ಡ್ ಇನ್ ದ ಆರ್ಗನೈಸೇಷನ್. ಪ್ರಾಪರ್ ಸಪ್ಲೈ ಆಫ್ ಚೈನ್ ಆರ್ ಪ್ರಾಪರ್ ಮೂವ್ಮೆಂಟ್ ಆಫ್ ಗೂಡ್ಸ್ ಏನಾಗಿರ್ಬೇಕಾಗತ್ತೆ, ಆರ್ಗನೈಸೇಷನ್ ಇರಬೇಕಾಗತ್ತೆ. ದ ಡಿಸೈನ್ ಫಾರ್ ಮ್ಯಾನುಫ್ಯಾಕ್ಚರ್. ನಿಮ್ಮ ಪ್ರಾಡಕ್ಟು ಯಾವ ರೀತಿ ಬರಬೇಕು ಅನ್ನೋದನ್ನ ನೀವು ಮುಂಚಿತವಾಗಿ ಏನು ಮಾಡಬೇಕಾಗತ್ತೆ, ಡಿಸೈನ್ ಮಾಡಬೇಕಾಗತ್ತೆ. ಇಷ್ಟು ಕಾನ್ಸೆಪ್ಟ್ಸ್ಗಳನ್ನ ನೀವೇನು ಮಾಡಬೇಕು, ಸೊ ನೀವು ಆರ್ಗನೈಸೇಷನಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡಾಗಲೇ ಸೊ ಈ ಒಂದು JIT ಸಿಸ್ಟಮ್ ಅನ್ನೋದು ಆರ್ಗನೈಸೇಷನ್ ಚೆನ್ನಾಗಿ ರನ್ ಆಗುತ್ತೆ ಅಂತ ಹೇಳ್ತಾರೆ. Now, so let us take one live example like how Toyota company has implemented this particular JIT system. ನಮಗೆ ಗೊತ್ತಿರೋಂಗೆ ತುಂಬ ಕಂಪ್ನೀಸ್ಗಳು ಈ ಒಂದು JIT ಸಿಸ್ಟಮ್ನ ಅಡಾಪ್ಟ್ ಮಾಡ್ಕೊಂಡಿಲ್ಲ. ಬಟ್ ಆದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಟೊಯೋಟಾ ಕಂಪ್ನಿ ಈ ಒಂದು ಪರ್ಟಿಕ್ಯುಲರ್ JIT ಸಿಸ್ಟಮ್ನ ಇಂಪ್ಲಿಮೆಂಟ್ ಮಾಡಿಕೊಂಡ್ರು. ಇಂಟೆನ್ಷನ್ ಏನು ಈ ಒಂದು JIT ಸಿಸ್ಟಮ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೇನು ಅಂತಂದರೆ ಒಂದು ಸ್ಟೆಡಿ ಸಪ್ಲೈ ಆಫ್ ರಾ ಮೆಟೀರಿಯಲ್ ಫ್ರಮ್ ಸಪ್ಲೈಯರ್. ಸಪ್ಲೈಯರಿಂದ ಒಂದು ಪ್ರಾಪರ್ ರಾ ಮೆಟೀರಿಯಲ್ ಮೂವ್ಮೆಂಟ್ಗಳು ಆಗಲಿ ಅನ್ನೋ ಒಂದು ಉದ್ದೇಶನ ಏನು ಮಾಡಿದ್ರು, ಈ ಒಂದು JIT ಸಿಸ್ಟಮ್ ಅನ್ನೋದನ್ನು ಅಡಾಪ್ಟ್ ಮಾಡ್ಕೊಳ್ತಾ ಹೋದರು. ಅದಾದಮೇಲೆ ಇನ್ ಟೊಯೋಟಾ ರಾ ಮೆಟೀರಿಯಲ್ ಇಸ್ ಬ್ರಾಟ್ ಟು ದ ಪ್ರೊಡಕ್ಷನ್ ಲೈನ್ ಓನ್ಲಿ ವೆನ್ ಇಟ್ ಈಸ್ ನೀಡೆಡ್ ಅಂತ. ಅಂದರೆ ಅರ್ಥ ಏನು, ಟೊಯೋಟಾ ಕಂಪ್ನಿಲಿ ಏನು ಮಾಡ್ತಿದ್ರು ಅಂತಂದರೆ ಯಾವ ಟೈಮಲ್ಲಿ ಒಂದು ಪ್ರೊಡಕ್ಷನ್ ರಿಕ್ವೈರ್ಮೆಂಟ್ ಬೇಕಾಗುತ್ತೋ ಆ ಟೈಮಲ್ಲಿ ಮಾತ್ರ ಏನು ಮಾಡ್ತಾಯಿದ್ರು, ಈ ಒಂದು ರಾ ಮೆಟೀರಿಯಲ್ಸ್ನ ಸಪ್ಲೈಯರಿಂದ ತಗೊಂಡು ಬರ್ತಾಯಿದ್ರು. ಸರಿ, ಹಾಗಿದ್ರೆ ಸೊ ಆರ್ಗನೈಸೇಷನಲ್ಲಿ ಯಾವ ರೀತಿ JIT ಸಿಸ್ಟಮ್ ಅನ್ನೋದು ವರ್ಕ್ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್, ಇವತ್ತು ನಾನೇನೋ ಒಂದು ಪ್ರೊಡಕ್ಷನ್ನ ಮಾಡಬೇಕು ಅಂತ ಅಂದಾಗ ನನಗೆ ಅದರ ತಕ್ಕನಾಗಿರುವಂಥ ರಿಕ್ವೈರ್ಡ್ ರಾ ಮೆಟೀರಿಯಲ್ಸ್ನ ನಾನು ಆರ್ಡರ್ ಪ್ಲೇಸ್ ಮಾಡಬೇಕು. ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಅ ಪರ್ಚೇಸ್ ಆರ್ಡರ್. ಸೊ ಈ ಪರ್ಚೇಸ್ ಆರ್ಡರ್ನ ಏನು ಮಾಡ್ತಿದ್ರು, ಪ್ಲೇಸ್ ಮಾಡ್ತಾಯಿದ್ರು. ಸಪ್ಲೈಯರ್ ಹತ್ರ ಹೋಗಿ ಸಪ್ಲೈಯರ್ಗೆ ಇದನ್ನು ಕೊಡ್ತಾಯಿದ್ರು. ಸೊ ಸಪ್ಲೈಯರಿಗೆ ಕೊಟ್ಟ ಮೇಲೆ ಏನು ಮಾಡ್ತಿದ್ರು, ಸಪ್ಲೈಯರ್ ಮುಖಾಂತರ ಒಂದು ಕ್ಯಾನ್ಬನ್ ಕಾರ್ಡ್ ಅಂತ ಏನು ಮಾಡ್ತಿದ್ರು, ರೆಡಿ ಮಾಡ್ಕೊಳ್ತಾ ಇದ್ರು. ಈ ಕ್ಯಾನ್ಬನ್ ಕಾರ್ಡಲ್ಲಿ ಏನು ಮಾಡ್ತಿದ್ರು ಅಂತ ಅಂದರೆ ಒಂದೊಂದ್ಸಲಿ ಆರ್ಡರಲ್ಲಿ ಎಷ್ಟು ನಂಬರ್ ಆಫ್ ಕ್ವಾಂಟಿಟಿ ರಿಕ್ವೈರ್ಮೆಂಟ್ ಬೇಕು ಅಂತ ಏನು ಮಾಡ್ತಾಯಿದ್ರು, ಆ ಒಂದು ಕ್ಯಾನ್ಬನ್ ಕಾರ್ಡ್ ಮುಖಾಂತರ ಸೊ ತಿಳ್ಕೊಳ್ತಾ ಇದ್ರು. ಈ ಒಂದು ಕ್ಯಾನ್ಬನ್ ಕಾರ್ಡ್ ಮುಖಾಂತರ ಏನು ಮಾಡ್ತಾ ಇದ್ರು, ಸಪ್ಲೈಯರ್ಸ್ಗಳು ಈ ಒಂದು ರಾ ಮೆಟೀರಿಯಲ್ನ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಕಳಿಸಿ ಕೊಡ್ತಾ ಇದ್ರು. ಸೊ ಈ ಒಂದು ಕಳಿಸಿ ಕೊಡುವಂತಹ ವಾಟ್ ಯು ಕಾಲ್ಡ್ ದ ರಾ ಮೆಟೀರಿಯಲ್ಸ್ನ ಏನೋ ಈ ವರ್ಕರ್ಸ್ ಅಥವಾ ಎಂಪ್ಲಾಯೀಸ್ ಇದ್ರು ಅದನ್ನ ದೇ ಸ್ಟಾರ್ಟೆಡ್ ಆ ಏನು ಕ್ಯಾನ್ಬನ್ ಕಾರ್ಡ್ ಇರುತ್ತಲ್ಲ ಆ ಕ್ಯಾನ್ಬನ್ ಕಾರ್ಡ್ ಮುಖಾಂತರ ಏನು ಮಾಡ್ತಾ ಇದ್ರು, ಈ ಒಂದು ರಾ ಮೆಟೀರಿಯಲ್ಸ್ನ ತೊಗೊಂಡು ಬಂದು ಅದನ್ನು ಫಿನಿಶರ್ ಗೂಡ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾ ಇದ್ರು. ಅದಾದಮೇಲೆ ಈ ಒಂದು ಪ್ರಾಡಕ್ಟನ್ನ ಪ್ರಾಪರಾಗಿ ಟೆಸ್ಟಿಂಗ್ ಎಲ್ಲ ಮಾಡಿ ದೆನ್ ದೇ ಸ್ಟಾರ್ಟೆಡ್ ಡಿಸ್ಪ್ಯಾಚಿಂಗ್ ದಿಸ್ ಪರ್ಟಿಕ್ಯುಲರ್ ವಾಟ್ ಯು ಕಾಲ್ಡ್ ವೆಹಿಕಲ್ಸ್. ಅವ್ರು ಏನು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಅದನ್ನು ಏನು ಮಾಡ್ತಾಯಿದ್ರು, ಕಸ್ಟಮರ್ಗೆ ಸೇಲ್ ಮಾಡ್ತಾಯಿದ್ರು. ಟೊಯೋಟಾ ಕಂಪ್ನಿಲಿ ಒಂದು ಮೇಜರಾಗಿ ಮಾಡಿದ ಕೆಲಸ ಏನು ಅಂತ ಅಂದರೆ ಸೊ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಂತಹ ಕಾರ್ಸ್ಗಳನ್ನ ಯಾವುದೇ ರೀತಿ ಸ್ಟೋರೇಜಲ್ಲಿ ಅಥವಾ ವೇರ್ ಹೌಸಲ್ಲಿ ಇಟ್ಕೊಳ್ತಾ ಇಲ್ಲ.
ಅವ್ರು ಏನು ಮಾಡ್ತಾರೆ ಡೈರೆಕ್ಟಾಗಿ ಏನು ಮಾಡಿಬಿಡ್ತಾರೆ ಶಿಪ್ಪಿಂಗ್ ಮಾಡಿಬಿಡ್ತಾರೆ ಅಥವಾ ಏನು ಎಲ್ಲೆಲ್ಲಿ ಆರ್ಡ್ರ್ ಬಂದಿರುತ್ತೆ ಅಲ್ಲಿ ಆರ್ಡ್ರಲ್ಲಿ ಏನು ಮಾಡಿಬಿಡ್ತಾರೆ ಸೊ ಅವರು ಕಳಿಸ್ಕೊಟ್ಬಿಡ್ತಾರೆ. ಸರ್ ಇದು ಮಾಡೋದ್ರಿಂದ ಟೊಯೋಟಾ ಕಂಪ್ನಿಗೆ ಏನಾದರೂ ಗೇನ್ ಇದೆಯಾ? ಅಫ್ಕೋರ್ಸ್ ಗೇನ್ ಇದೆ. ಏನೇನು? ಒಂದು ಮಿನಿಮೈಸೇಷನ್ ಆಫ್ ಸ್ಟೋರೇಜು, ಅಂದರೆ ಅವರು ಒಂದು ಕಾರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸ್ಟೋರೇಜ್ ಮಾಡ್ಕೊಳ್ಳೋ ಅಂಥ ಪ್ರಾಬ್ಲಮ್ ಇರಲ್ಲ. ಯಾಕೆ ಡೈರೆಕ್ಟಾಗಿ ಏನಾಗ್ತಿತ್ತು ಅವ್ರು ಕಸ್ಟಮರ್ಗೆ ಡೆಲಿವರಿ ಕೊಡ್ತಾಯಿದ್ರು. ದೆನ್ ಅದರಿಂದ ಏನಾಗ್ತಿತ್ತು ಅವರಿಗೆ ಒಂದು ಸ್ಟೋರೇಜ್ ಕಾಸ್ಟ್ ಅನ್ನೋದು ಏನಾಗ್ತಾ ಇತ್ತು ಕಡಿಮೆ ಆಗ್ತಾ ಇತ್ತು. ಸೊ ಅದಾದಮೇಲೆ ದೇ ಆರ್ ಏಬಲ್ ಟು ಮೀಟ್ ದ ಕಸ್ಟಮರ್ ರಿಕ್ವೈರ್ಮೆಂಟ್. ಕಸ್ಟಮರ್ ಯಾವ ರೀತಿ ಯಾವ ಟೈಮಲ್ಲಿ ಕೇಳ್ತಾನೆ ಆ ಟೈಮಲ್ಲಿ ಇಮಿಡಿಯೇಟಾಗಿ ಏನು ಮಾಡ್ಬೋದಾಗಿತ್ತು ಅವರು ಸೊ ಆರ್ಡರ್ಸ್ನ ಫುಲ್ಫಿಲ್ ಮಾಡಬೇಕಾಗಿತ್ತು. ಅದಾದಮೇಲೆ ಯಾವುದೇ ಒಂದು ರೀತಿ ಡ್ಯಾಮೇಜು ಅಥವಾ ಏನಾದರೂ ಒಂದು ಗೊತ್ತಾಗಿದ ತಕ್ಷಣ ಇಮಿಡಿಯೇಟಾಗಿ ಏನು ಮಾಡ್ಬೋದಾಗಿತ್ತು ಸ್ಪಾಟ್ ಔಟ್ ಮಾಡ್ಬೋದಾಗಿತ್ತು. ಸೊ ದಟ್ ಈಸ್ ವಾಟ್ ದ ಮೇಜರ್ ಅಡ್ವಾಂಟೇಜಸ್ ಆಫ್ ವೈ ದಿಸ್ ಟೊಯೋಟಾ ಕಂಪ್ನಿ ಈಸ್ ಯೂಸಿಂಗ್ ದಿಸ್ JIT ಸಿಸ್ಟಮ್. ಅದ್ರ ಜೊತೆಗೆ ಐ ಹ್ಯಾವ್ ಸರ್ಟೈನ್ ಸಮ್ ಮೋರ್ ಬೆನಿಫಿಟ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ JIT ಸಿಸ್ಟಮ್. ಒಂದು ರೈಟ್ ಕ್ವಾಂಟಿಟೀಸ್ ಆರ್ ಪರ್ಚೇಸ್ ಅಟ್ ದ ರೈಟ್ ಟೈಮ್. ಸೊ ಯಾವ ಟೈಮಲ್ಲಿ ರಿಕ್ವೈರ್ಮೆಂಟ್ ಇರುತ್ತೋ ಆ ಟೈಮಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಕಾಸ್ಟ್ ಎಫೆಕ್ಟಿವ್ ಪ್ರೊಡಕ್ಷನ್. ಸೊ ಯಾವುದೇ ರೀತಿ ಅಡಿಷನಲ್ ಕಾಸ್ಟ್ ಅಂತ ನಿಮಗೆ ಇನ್ಕರ್ ಆಗಲ್ಲ. ದೆನ್ ಯು ಕ್ಯಾನ್ ಅಚೀವ್ ದ ಹೈ ಕ್ವಾಲಿಟಿ ಸ್ಟ್ಯಾಂಡರ್ಡ್. ಸೊ ಒಂದು ಬೆಟರ್ ಲೆವೆಲ್ ಆಫ್ ಕಸ್ಟಮರ್ ಸರ್ವಿಸ್ನ ನೀವು ಕೊಡ್ಬೋದು. ಮಿನಿಮೈಸೇಷನ್ ಆಫ್ ಇನ್ವೆಂಟ್ರಿ ಆ್ಯಂಡ್ ವೇಸ್ಟೇಜ್. ಸೊ ವೇಸ್ಟೇಜ್ ಆಗೋದನ್ನ ಆಟೋಮೆಟಿಕ್ಕಾಗಿ ಏನು ಮಾಡ್ಬೋದು ಕಡಿಮೆ ಮಾಡ್ಬೋದು. ಬಿಕಾಸ್ ಏನಾಗುತ್ತೆ ಕೆಲವೊಂದ್ಸಲಿ ವೇರ್ ಹೌಸಲ್ಲಿ ಇಟ್ಟಾಗ ನಿಮಗೆ ಏನೋ ಅದ್ರ ಕ್ವಾಲಿಟಿ ಡಿಮಿನಿಷ್ ಆಗ್ತಾ ಬರ್ಬೋದು. ಸೊ ಈ ಒಂದು ಕಾನ್ಸೆಪ್ಟ್ನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ವೇಸ್ಟೇಜ್ ಅನ್ನೋದು ಆಗಲ್ಲ. ದ ಸಿಸ್ಟಮ್ಯಾಟಿಕ್ ಐಡೆಂಟಿಫಿಕೇಶನ್ ಆಫ್ ಆಪರೇಷನಲ್ ಪ್ರಾಬ್ಲಮ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಟೆಕ್ನಾಲಜಿ ಬೇಸ್ಡ್ ಟೂಲ್ಸ್ ಅಂತೆ. ಅಂದರೆ ಅರ್ಥ ಏನು? ಒಂದು ಹೊಸ ಆಪರೇಷನಲ್ ಟೆಕ್ನಾಲಜೀಸ್ಗಳು ಏನೇನು ಬರುತ್ತೋ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಏನೇನು ಪ್ರಾಬ್ಲಮ್ಸ್ ಇದನ್ನು ಏನು ಮಾಡ್ಬೋದು ಈಸಿಯಾಗಿ ಐಡೆಂಟಿಫೈ ಮಾಡ್ತಾ ಹೋಗ್ಬೋದು. ದೆನ್ ಪ್ರೊಡಕ್ಷನ್ ಆಫ್ ಗೂಡ್ಸ್ ವಿಚ್ ಮೀಟ್ ಎಕ್ಸಾಕ್ಟ್ಲಿ ದ ನೀಡ್ಸ್ ಆಫ್ ಕಸ್ಟಮರ್ ಇಮಿಡಿಯೇಟ್ಲಿ ಆನ್ ಡಿಮ್ಯಾಂಡ್ ಅಂತೆ. ಅಂದರೆ ಅರ್ಥ ಏನು? ನಾವು ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡಬೇಕಾದಾಗ ನಾವು ಕಸ್ಟಮರ್ ಯಾವತ್ತು ಕೇಳಿರ್ತಾನೆ ನಾವು ಅವತ್ತೇ ಏನು ಮಾಡ್ಬೋದು ಇಮಿಡಿಯೇಟಾಗಿ ನೀವು ಗೂಡ್ಸ್ನ ಡೆಲಿವರಿ ಕೊಡ್ಬೋದು. ಇಲ್ಲಾಂದ್ರೆ ಏನಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾವು ಈ ರಾಯಲ್ ಎನ್ಫೀಲ್ಡು ಜಾವಾ ಬೈಕ್ಸ್ಗಳನ್ನೆಲ್ಲ ನಾವು ನೋಡ್ತೀವಿ. ಇವತ್ತು ನಾವು ಆರ್ಡರ್ ಮಾಡಿದ್ರೆ ಇಟ್ ಟೇಕ್ಸ್ ಲೈಕ್ 5-6 ಮಂತ್ಸ್ ಟೈಮ್ ತೊಗೊಳ್ತಾರೆ. ಯಾಕೆ? ಬಿಕಾಸ್ ನಿಮ್ಮ ಒಂದು ಆರ್ಡರ್ಸ್ ಅಷ್ಟು ಪ್ಲೇಸ್ ಆಗಲ್ಲ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಇಮಿಡಿಯೇಟ್ ಪ್ರೊಡಕ್ಷನ್ಸ್ಗಳನ್ನ ಮಾಡೋದಕ್ಕೆ ಹೋಗಲ್ಲ. ಯಾಕೆ? ಬಿಕಾಸ್ ಅವ್ರ ಕಾಸ್ಟ್ ಪ್ಯಾಟರ್ನ್ ತುಂಬ ಜಾಸ್ತಿ ಇರೋದ್ರಿಂದ ಅವ್ರು ಇಮಿಡಿಯೇಟಾಗಿ ಸ್ಟಾಕಲ್ಲಿ ಪರ್ಚೇಸ್ ಮಾಡಿಟ್ಕೊಳ್ಳೋದು. ಯಾವತ್ತು ಡಿಮ್ಯಾಂಡ್ ಬರುತ್ತೋ ಅವಾಗ ಏನು ಮಾಡ್ತಾರೆ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಈ ಥರ ನಿಮಗೆ ನಂಬರ್ ಆಫ್ ಟೈಮ್ ಜಾಸ್ತಿ ಕೊಟ್ಟಾಗ ಏನಾಗುತ್ತೆ ಕಸ್ಟಮರ್ಸ್ಗೆ ದೇ ವಿಲ್ ನಾಟ್ ಫೀಲ್ ಟು ಬೈ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಅಯ್ಯೋ 6-7 ತಿಂಗಳು ಕಾಯಬೇಕು ಬೇರೆ ಇನ್ಯಾವುದಾದ್ರು ಪ್ರಾಡಕ್ಟ್ನ ಪರ್ಚೇಸ್ ಮಾಡೋಣ ಈ ಒಂದು ಮೆಂಟಾಲಿಟಿಗೆ ಹೋಗ್ಬಿಡ್ತಾರೆ. ಸೊ ದಟ್ ಇಸ್ ವೈ JIT ಸಿಸ್ಟಮ್ ಅನ್ನೋದು ಏನಾಗುತ್ತೆ ಇಮಿಡಿಯೇಟಾಗಿ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಯಾವಾಗ ಕ್ರಿಯೇಟ್ ಆಗುತ್ತೋ ಇಮಿಡಿಯೇಟಾಗಿ ನೀವು ಏನು ಮಾಡ್ಬೋದು ಪ್ರಾಡಕ್ಟ್ನ ಕಸ್ಟಮರ್ಸ್ಗೆ ಕೊಡ್ಬೋದು. ಸೊ ಇಷ್ಟು ಸಮ್ ಆಫ್ ದ ಬೆನಿಫಿಟ್ಸ್. ಸರ್ ಹಾಗಾದರೆ ಇದರ ಡಿಸಡ್ವಾಂಟೇಜಸ್ ಇಲ್ವಾ? ಎಸ್ ಅಫ್ಕೋರ್ಸ್ ದೇರ್ ಆರ್ ಸಮ್ ಡಿಸಡ್ವಾಂಟೇಜಸ್. ಏನು ಡಿಸಡ್ವಾಂಟೇಜು? ಒಂದು ರಿಸ್ಕ್ ಆಫ್ ಲೂಸಿಂಗ್ ಕಾನ್ಸ್ಟೆಂಟ್ ಕಸ್ಟಮರ್ ಡಿಮ್ಯಾಂಡ್ ಅಂತೆ. ಸೊ ಕೆಲವೊಂದು ಸಲ ಏನಾಗುತ್ತೆ ಕಸ್ಟಮರ್ ಡಿಮ್ಯಾಂಡನ್ನು ಕೆಲವೊಂದು ಸಲ ಕಳ್ಕೊಳ್ಳುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಯಾಕೆ? ಬಿಕಾಸ್ ನೀವು ಇಮಿಡಿಯೇಟ್ ಪ್ರೊಡಕ್ಷನ್ಸ್ಗಳನ್ನ ನೀವು ಮಾಡ್ತಾ ಹೋದಂಗೆ ಎಲ್ಲ ಟೈಮಲ್ಲೂ ಕಸ್ಟಮರ್ ರಿಕ್ವೈರ್ಮೆಂಟು ಅಥವಾ ಕಸ್ಟಮರ್ನ ಡಿಸೈರು ಸೊ ಒಂದೇ ರೀತಿ ಇರಲ್ಲ. ಸೊ ಚೇಂಜಸ್ ಆಗ್ತಾ ಹೋಗ್ಬಿಡುತ್ತೆ. ಈ ಥರ ಟೈಮಲ್ಲಿ ಏನು ಮಾಡ್ಬೋದು ಏನಾಗುತ್ತೆ ಸೊ ಕಸ್ಟಮರ್ನ ಕಳ್ಕೊಳ್ಳೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹೈ ಡಿಪೆಂಡೆನ್ಸ್ ಅಂತ. ಹೈ ಡಿಪೆಂಡೆನ್ಸ್ ಬಂದು ಏನು ಅಂತ ಅಂದರೆ ನೀವೇನು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತೀರೋ ಅದು ಮಾರ್ಕೆಟಲ್ಲಿ ಹೋಗಲೇಬೇಕು ಅನ್ನೋ ಒಂದು ಡಿಪೆಂಡೆಂಟ್ ಆಗಿ ಹೋಗ್ಬಿಡ್ತೀರಾ. ಸೊ ಅಂದರೆ ಅರ್ಥ ಏನು ಇಮಿಡಿಯೇಟ್ ಆಗಿ ಚೇಂಜಸ್ಗಳನ್ನ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಸೊ ದಟ್ ಈಸ್ ವಾಟ್ ದ ಅನದರ್ ಡಿಸಡ್ವಾಂಟೇಜ್. ಆ್ಯಂಡ್ ಯು ನೀಡ್ ಟು ಡಿಪೆಂಡ್ ಆನ್ ಮೋರ್ ಆನ್ ಸಪ್ಲೈಯರ್. ಸೊ ಯಾವಾಗಲೂ ಸಪ್ಲೈಯರ್ನೇ ನೀವು ಕಾನ್ಸಂಟ್ರೇಟ್ ಮಾಡಿ ಇಟ್ಕೊಂಡು ಕೇಳ್ತಾ ಹೋಗಬೇಕು. ಒಂದ್ಸರಿ ನೀವು ಸಪ್ಲೈಯರ್ ಕಳ್ಕೊಂಡು ಬಿಟ್ರೆ ಅಂದರೆ ಮತ್ತೆ ಅವ್ರನ್ನ ಗೈನ್ ಮಾಡ್ಕೊಳ್ಳೋದು ಸೊ ಕಷ್ಟ ಆಗುತ್ತೆ. ಸೊ ದಟ್ ಈಸ್ ವಾಟ್ ದ ಅನದರ್ ಲಿಮಿಟೇಷನ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ JIT ಸಿಸ್ಟಮ್. ಸೊ ಇಷ್ಟು ಥಿಯರಿಟಿಕಲ್ ಕಾನ್ಸೆಪ್ಟು ಐ ಥಿಂಕ್ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ಸಾಕಾಗುತ್ತೆ. ಸೊ ಏನೇನು ಕವರ್ ಮಾಡಿದ್ದೀನಿ ಒಂದು ಹಿಸ್ಟ್ರಿ, ಮೀನಿಂಗು, ಡೆಫಿನೇಷನ್ನು, ಅದಾದಮೇಲೆ ಆಬ್ಜೆಕ್ಟಿವ್ಸ್ ಏನೇನಿದೆ, ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ, ಮೆಥಡಾಲಜಿ ಆಫ್ ಇಂಪ್ಲಿಮೆಂಟೇಷನ್, ಬೆನಿಫಿಟ್ಸು, ಡಿಸಡ್ವಾಂಟೇಜು ಆ್ಯಂಡ್ ವಿತ್ ಒನ್ ಲೈವ್ ಕೇಸ್ ಸ್ಟಡಿ ಆಫ್ ದ ಟೊಯೋಟಾ ಕಂಪನಿ. So you may expect 6 marks or 15 marks questions from this particular concept. Thank you.